ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ. ಅಮ್ಮ ಮೀನಕ್ಕೆ ಹೋಗಿ ಬಂದ್ರಿ, ನಮ್ಮ ನೀರು ಹಾಕಿದ್ರಿ, ಮತ್ತು ಮಕ್ಕೊಂಬಿಟ್ರೇನ್ರಿ ಅವರು. ನಾನು ಅವ್ರಿಗೆ ನೀರು ಇಟ್ಟಿದ್ದೀರಿ, ನೀರು ಬಿಸಿ ಆಗಿದ್ದು ಅಮ್ಮಾಗ. ಮತ್ತು ಗೊರಕೆ ಹೊಡೆ ಶಬ್ದಕ್ಕೆ ಹಾಕದಿದ್ರಿ ಅಮ್ಮ ಅಂತ. ಹೋಲ್ಬಿಡ್ರಿ ಪಾಪ, ಬೆಳಿಗ್ಗೆ ಜಲ್ದಿನ ಹೋಗ್ಬಿಡ್ತಾರೆ. ನಮ್ಮ ಆಟೋಣರು ಜಲ್ದಿ ಬಂದುಬಿಡ್ತಾರೆ ಮೀನಕ್ಕೆ ಹೋಗೋದೈತಿ ಅಂತಂದ್ರೆ. ಇನ್ನೂ 6 ಗಂಟೆಗೆ ಇರಂಗಿಲ್ಲ ರೀ, ಅವಾಗ ಬಂದುಬಿಡ್ತಾರೆ. ಅಮ್ಮ ಇನ್ನೂ ಒಳ್ಳೆ ನಿದ್ದೆ ಹತ್ತಿರೈತ್ರಿ ಅಮ್ಮಾಗ. ಅವಾಗ ಹೋಗಿ ಬಂದು ಮನ್ಕೊತಾರೆ. ಹಾಗಾಗಿ ಎಬ್ಸಕ್ಕೆ ಹೋಗಂಗಿಲ್ಲ ರೀ ಅವ್ರಿಗೇನು. ಆಮೇಲೆ ಅವ್ರಿಗೆ ಎಚ್ಚಾಕೈತಲ್ರಿ, ಅವಾಗ ಅವ್ರೆ ಲೇಟ್ ಆತಂದ್ರೆ ಎಬ್ಸ್ತೀನಿ ರೀ. ಅಷ್ಟರೊಳಗೆ ಅವ್ರು ಎದ್ರು ಅಂತೇಳಿದ್ರೆ ಓಕೆ ರೀ, ಅವಾಗ ಎದ್ದು ಚಾಪ ಕುಡಿಗಲ್ರಿ. ನಾನು ಸ್ವಲ್ಪ ತರಗಾಕೆ ಹೋಗ್ಬರ್ತೀನಿ ರೀ. ಈಗ ಬೆಕ್ಕ ಎಬ್ಸಾಕತ್ ಬಿಡ್ರಿ ನಮ್ಮ ವರ್ಷ ಜಲ್ದಿ ಎದ್ದಾಡ್ರಿ. ಏನು ಮಾಡಿದ್ವಿ ಎದ್ದು? ಕಸ ಹೊಡೆದು ಬಂಡೆ ತಿಕ್ಕಿದೇನ ಚಲೋ ಮಾಡಿದ್ವಿ. ಓದ್ಕೊಂತ ಕುಂದ್ರಬೇಕಿಲ್ಲ ಅಮ್ಮ. ಇವತ್ತು ಬಿಸಿಲು ಐತೆ ನೋಡ್ರಿ, ನಿನ್ನೆ ಮಳೆ ಮಾಡಾಬಿಟ್ಟಿತ್ತು. ಈಗ ಸ್ವಲ್ಪ ಹೊತ್ತು ಕುರಾನ್ ಓದನ್ರಿ. ಇಲ್ಲಿ ತರಕಾರಿ ತೊಗೊಂಡು ನಮ್ಮ ವರ್ಷ ಎಲ್ಲಿ ಇಟ್ಟು ಹೋದ್ ನೋಡ್ರಿ. ತರಕಾರಿ ಸೌತಿಕಾಯಿ ರೀ, ಓಡಿ ಬಂದಾಡ್ರಿ ಸೌತಿಕಾಯಿ ತೊಗೊಳಕ್ಕೆ. ತನ್ನ ಸೌತಿಕಾಯಿ ಇದನ್ನ ನೋಡ್ರಿ, ಅಲ್ಲಿ ತಿರ್ಕೊತ್ಕೊಂಡ್ಲಿ ಸೌತಿಕಾಯಿನ. ಮೆಂತ್ಯ ಸೊಪ್ಪು ಸೋಸಿಟ್ಟಿದ್ದಾರೆ, ಪಲ್ಯ ಮಾಡಿದ್ರತಂತಂದು. ಇವ್ರು ಅಕ್ಕ ತಂಗಿ ಇಬ್ಬರು ಚೇಂಜ್ ಆದ್ರಿ. ಈಗ ಇವಾಗ ಸಂಡೇ ಅಲ್ರಿ, ಚಪಾತಿ ಹಿಟ್ಟು ಅಕ್ಕನ ಅದಕ್ಕತ್ಲ ರೀ. ತಂಗಿ ಹೋಗಿ ಅಲ್ಲಿ ಮಕ್ಕ ಬಿಸ್ಕೊಂಡು ಕೂತ್ಕೊಂಡದ್ರಿ. ಚಿಕನ್ ತರ್ಸ ನಾ ಮಾಡ್ತೀನಿ ಅಂತೇಳಂದ. ಮತ್ತು ಹೇಳಿದಿಲ್ಲ ಏನಂದ್ರೆ ಅವ್ರು ತೊಗೊಂಬರ್ತೀನಿ ಅಂದ್ರೆ ಮತ್ತೊಂದು ಕೆಜಿ ಚಿಕನ್ ಹೇಳಿದ್ನಿರಿಪ್ಪ. ತಿನ್ನೋದು 1 ಪೀಸು 2 ಪೀಸು, ಹಿರಿಸು ಭಾಳ ಇರೋದು. ಅದನ್ನ 2 ದಿನ ಹಂಗೆ ಅದನ್ನು ಕೊರೆದಿದ್ದಂದು ಪಲ್ಯ ಇಟ್ಕೊಂಡು ಸ್ವಲ್ಪ ಹಾಕ್ಬೇಕಿಲ್ಲ ಎಣ್ಣೆ, ಸ್ವಲ್ಪ ಚಪಾತಿ ಹಿಟ್ಟನ್ನ ಹಾಕತ್ತಾಳ್ರಿ. ರುಮಾಲಿ ರೊಟ್ಟಿ ಮಾಡೋಣ ತಗೋರಿ. ರುಮಾಲಿ ರೊಟ್ಟಿ ಅಂತಾರಲ್ಲ, ಬೇಡ ಚಪಾತಿ ಚಲೋ ಮಸ್ತ್ ಮಾಡ್ತೀನಿ ನಾನು ರುಮಾಲಿ ರೊಟ್ಟಿ. ಅಮ್ಮ ಇನ್ನೂ ಎದ್ದೇ ಇಲ್ಲ ರೀ, ಇವ್ಸೋಕೈತೆ 11 ಗಂಟೆ ಹಾಕೊಂಡು ಟೈಮ್. ಈಗ ನೋಡ್ರಿ, ಇದು ಆರಿಪ ಮಡಿಕೆ ಪಲ್ಯ ಮಾಡಾಕತ್ರಿ. ನಮಗಿಂತ ಪಲ್ಯ ಬೇಕ್ರಿಪ್ಪ ಜಾಸ್ತಿ ಅಂದ್ರೆ. ಮೆಂತೆ ಮಾಡಂದೆ, ಮೆಂತೆ ಈಗ ಬೇಡ ರಾತ್ರಿ ಮಾಡ್ತಾ ಅಂತ್ರಿ. ಮೊನ್ನೆ ತೊಗೊಂಬಂದು ನೋಡ್ರಿ ಇಷ್ಟುದಾಗ ಮತ್ತೆ ಮೊಳಕೆ. ಯಾವತ್ತು ಹೇಳ, ಅವತ್ತು ರಾತ್ರಿ ತೊಗೊಂಬಂದಿ ನಾನು. ನಾಳೆ ಅಂತ ತೆಗೆದು ಮಾಡ್ತೀನಿ ಅಂತಂದ್ರೆ ಅಷ್ಟುದಾಗಿ ನೋಡು ಮತ್ತೆ. ಹೌದು ನೋಡು, ಚಲೋ ಆಗ್ಯಾವ ನೋಡಮ್ಮ, ಮಸ್ತಾಗಿ ಬಂದಿಲ್ಲ. ಈಗ ಕೆರ್ಚಿ ಮಾಡ್ತೀನಿಲ್ಲ, ಚಿಕನ್ ಮಾಡ್ತೀನಿ ಅಂತಂದು ಮಕ್ಕ ಬುಸ್ಕೊಂಡು ಕುತ್ಕೊಂಡ್ಬಿಡ್ತಲ್ಲ ಪೈಕಿ. ನಾ ಬೆಳಿಗ್ಗೆ ಇಷ್ಟೆಲ್ಲ ಮಾಡ್ತೀನಿ. ಸಂಡೇ ಐತಿ ಇವತ್ತು. ಇಲ್ಲ ಆಕಿನ ಏನು ಸಿಟ್ಟು, ಚಿಕನ್ ತರ್ಸಲ್ಲ ಅಂದ್ನಲ್ಲ ನಾನು, ಅದು ಸಿಟ್ಟು ಬಂತಕ್ಕೀಗ ಅಂತಾಳ. ಆಕಾಕಿ ಹೆಂಗೆ ತಪ್ಪ ಹಾಕಿನಿ ಅಂದ್ರೆ ಮಕ್ಕಳು ಬಂದೆ ನಾನು. ಹೌದು ಬಿಡು, ಮೊದ್ಲು ಜಲ್ದಿ ಹೇಳ್ದ್ರಿಪ್ಪ ನಮ್ಮ ಮಾರಿಪಾರಿ. 6 ಗಂಟೆ ಅಂದ್ರೆ ಎದ್ದು ಬಿಡ್ತಾಳ್ರಿ. ಜಲ್ದಿ ಹೇಳ್ತೀನಿ, ಹಂಗಾಗಿ ನಗತಿ ಅಲ್ಲ ಮತ್ತ. ಸ್ವಲ್ಪ ಹಾಕುಪ್ಪ ಸಾಕ್ಬಿಡ, ಭಾಳ ಆತದ ಉಪ್ಪು ಹಾಕ್ಬೇಡ. ಮತ್ತೆ ಉಪ್ಪು ನೀನು ಅದು ಆಗ್ಬೇಕಲ್ಲ, ಸುಕ್ಕ ಮಾಡಿದ್ನಿ ಅಂದ್ರೆ ನೀನು. ಆಯ್ಕೇನ ಬೇರೆ ಮಾಡ್ತಾ ಅಂತವ. ಏನು ಮಾಡ್ತಾನೆ ಅದ್ರಾಗ ಒಂದು ಅರ್ಧ ಬಟ್ಲು ಕೊಬ್ಬರಿ ಐತದ, ಅದನ್ನ ಹಾಕಿ ಮಾಡೋಣಕತ್ತೀನಿ ನಾನು. ಈಕೇನ ಬೇರೆ ಮಾಡ್ತಾನೆ. ಏನು ಮಂಗ ಮಾಡ್ತಿದ್ದಿ? ಬೇರೆ ಮಾಡ್ತಾಂತ ಆಯ್ಕೆ ಹೋಗ್ಲಿ ಬೈರಲ್ದಕ್ಕ. ಯಾಕೆ ಮಾಡ್ಬೇಕು, ನಂಗೆ ಒಂದು ಸ್ವಲ್ಪ ಹಿಟ್ಟು ಅದನ್ನು ಕೊಡಿ, ಎಣ್ಣೆ ಹಾಕೊಡು ಒಂದು ಪ್ಲೇಟ್ನೊಳಗೆ ಇಟ್ಟು ಕೊಡಿಲಿ. ಸುಲ್ತಾನ್ ತೊಗೊಂಬಂದ. ಚಲೋ ಆಯ್ತು. ಅಲ್ಲೇ ಅವ್ರ ಇದ್ರ ಕಡೆನೇ ಐತಿರತ್ತ, ಅದನ್ನ ಚಿಕನ್ ಅಂಗಡಿ ಹೇಳಿದೆ. ಇದು ಅಲ್ಲ ಬೆಳ್ಳಿ ಪೇಸ್ಟ್ ತಂದ ನಾನು ನೋಡು. ಅಲ್ಲ ಬೆಳ್ಳಿ ಪೇಸ್ಟ್ ಇಟ್ಟಾರಲ್ಲ ಅವ್ರು, ಇಟ್ಟಲ್ಲ ಈಗ ಇಡೋ ಅಂತ ಹೇಳ್ತಿಲ್ಲ ಅವ್ರಿಗೆ. ಏನು ಮಾಡತ್ತೀರ್ಷ ಇವಾಗ? ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಳತಿ. ಏನೇನು ರೆಡಿ ಮಾಡ್ಕೊಂಡು ಇವಾಗ? ಗ್ರೇವಿಗೆ ಮಿಕ್ಸಿಗೆ ಹಾಕಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ, ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಪುದೀನ ಎಲ್ಲ ರೆಡಿ ಮಾಡ್ಕೊಂಡ್ರಿ. ಇದೆಲ್ಲ ಮಿಕ್ಸಿಗೆ ಹಾಕ್ಬೇಕೇನ? ಫೋನ್ಯಾಗ ನೋಡಿ ಏನಿದೆ ನಿನ್ನ ಸ್ವಂತ ಅಂದ್ರೆ ಹೆದರಿಗೆ ಬರತೈತ್ರಿ ಪಾರ್ಸಿಯ. ಚಲೋ ಮಾಡಿರ್ತಾಳ್ರಿ, ಚಲೋ ಮಾಡಿರ್ತಿ ಬಿಡಿ, ಅದೇನಿಲ್ಲ. ಎಲ್ಲ ಹೆಚ್ಕೊಳತ್ತಳ್ರಿ ಈಕಿ. ನಮ್ಮ ವರ್ಷ ಏನೇನು ಹಾಕ್ಯಾರಪ್ಪ ಹೇಳಿದೆ. ಒಂದು ಹಿಡಿಯೋದೊಳಗೆ ಏನು ಹಾಕಿದೆ ಅದಕ್ಕಂತಂದು ಹೇಳಿದೆ. ಮಸ್ತ್ ಮಾಡ್ತಾಳ್ರಿ ಈಕಿ. ಸಾರು ಹಂಗೊಮ್ಮೆ ಟ್ರೈ ಮಾಡಿರಿ ನೀವು. ನಾನಿಲ್ಲಿ ಚಪಾತಿ ಲಟ್ಟಿಸ್ಬೇಕಂತ್ರಿ, ನಂಗೆ ಚಪಾತಿ ಇಟ್ಕೊಟ್ರೆ ಒಂದಕ್ಕೆ ನಾದಿ ಅದನ್ನು ಲಟ್ಟಿಸ್ತೀನಿ ರೀ ನಾನು. ಅರ್ಷ ಅದಕ್ಕೆ ಏನು ರಮಣ ಮುಂದೆ ಸೆಟ್ಕೊಂಡು ಮಾಡಬಾರ್ದು ನೋಡು. ಬೆಳಿಗ್ಗೆ ಯಾರೋ ಹೋಗಿ ಕುಂತದ್ರಲ್ಲಿ ಕರೆಂಟ್ ಹೋತ್ ನೋಡಿ. ಈಗ ಅರ್ಧಂಬರ್ಧಾಗಿದ್ದ ಬಟನ್ ಬಂದ್ ಮಾಡಿದಿಲ್ಲ ಮೇಲಲ್ಲೇ. ಮತ್ತು ಮಕ್ಕಳಿಗೆ ಕೆಲಸ ಹಿಡಿತು ಕರೆಂಟ್ ಬರೋದ್ರೊಳಗೆ. ಒಂದೇ ಸಲ ಹಾಕಿದ್ದೆ, ಸಣ್ಣಗಿತ್ತನ ಅದು. ಒಂದು ಸಲ ಸಣ್ಣಗಿತ್ತು, ಇನ್ನೊಂದು ಸಲದ್ದು ಅಯ್ಯ ಬರತ್ತೆ. ನೀ ಚಿಕನ್ ಅದಕ್ಕೆ ಇದು ಮಾಡಕ್ಕಿಡ, ಕುದಿಯಕ್ಕಿಡ ಮೊದಲು. ಹೌದಿಲ್ಲ? ಅದೇ ಮಠ ಬರತ್ತಿ.
ಚಪಾತಿ ಮಾಡತ್ತಿ ಮಮ್ಮಿ. ಚಪಾತಿ ಮಾಡಕತ್ತೀನಿ ಅರ್ಶಿಯನ್ ನಾನು ಕುಂತಿಲ್ಲ ನಮಗೆ ಒಂದು ಇವ ಏನು ಮಾಡ್ಲಿ ನಾನು ಹೇಳ ಒಂದು 4 ದಿನ ಊರಿಗೆ ಹೋಗಿ ಬಿಡ್ಲಿ ಹಂಗದ್ರ ಹೋಗಿ ಬಂದ್ಬಿಡು. ಯಾಕೆ ಬರೀ ಜಗಳನ ಮಾಡಕ್ಕೆ ನನ್ನ ಕಡೆಯಿಂದ ಹೋಗಿ ಬರಲಿ ಅರ್ಶಿಯ ನಾನು ಹೋಗಿ ಬಂದ್ಬಿಡೆ. ಹೋಗಿ ಬರಲ ಹೋಗಿ ಬಾ ಅಂತ ಹೇಳಕತ್ತಾಳ್ರಿ ಫೋನಿಗೆ ಹಚ್ಚಿ ಜಲ್ದಿ ಬಾ ಅಂತಂದು ಹೇಳಿ ನಾನು ಮತ್ತೇನಿಲ್ಲ ನನಗೆ ಏನು ನನಗೆ ಎಷ್ಟು ದಿನ ತಿಳಿದು ಅಷ್ಟು ದಿನ ಇದ್ದು ಬರೈಕ್ ನಾ ಹಂಗೆ ಮಾಡಬೇಡವ ಮತ್ತೆ ಹಂಗೆ ಮಾಡೈಕ್ ನಾ ನೋಡ್ಬೇಕಂದ್ರೆ ಹಂಗೆ ಮಾಡಬೇಡ ಮತ್ತೆ ನೋಡಿ ಬರೀ ಜಗಳನ ಮಾಡೋಣ ಚಪಾತಿ ಮಾಡತ್ತಾಳ್ರಿ ಮಮ್ಮಿ ಇಲ್ಲಿ ಆಟಾಡ್ರಿ ಕಿಟ್ರಿ ಅನ್ನು ನೋಡಿ ಇಲ್ಲಿ ಪೇಡೆ ಆದಂಗೆ ಆಗ್ಯಾವ. ಪೇಡೆನ ಹತ್ತಿರಾಕತ್ತೆಲ್ಲ ಪೇಡೆ ಅಂತ ಬೆಟ್ಟ ನಾವು ಕಿಟ್ಟು ಅಷ್ಟು ಇದು ಮಾಡ್ತಾರನ ಸಾಫ್ಟ್ ಹಾಕೋ ಮಮ್ಮಿ ಚಪಾತಿ ಮೆತ್ತಗೆ ಹಾಕೋ. ಇದು ಮೆತ್ತಗ ಹೆಂಗೆ ಅನ್ನೋದಾಗ ಗೊತ್ತಿಲ್ಲ ಮೊದಲು ಹಿಟ್ಟು ನಾದದು ಹಿಟ್ಟು ಮೆತ್ತ ನಾದದು ಹೆಂಗೆ ಅನ್ನೋದು ಇದು ನಾನು ಅದು ನೀರು ಸ್ವಲ್ಪ ಜಾಸ್ತಿ ಬಿದ್ದುಬಿಡ್ತದ ಹಾಗಾಗಿ ಹಿಟ್ಟು ಹಾಕಿ ಹೌದು ಸ್ವಲ್ಪ ಇಲ್ಲ ಹತ್ಕೊಂಡ್ಬಿಡ್ತಾವ ನಾವು ಈಗ ಬರಬರ ಅವ್ನು ಬೇಯಿಸ್ತಿಲ್ಲ ಅಂತ ಹೇಳಿ ಹತ್ಕೊಂತ ಮತ್ತವು ಇದು ತಡಿ ಇದು ಮಾಡಿ ಬೇರೆ ಪ್ಲೇಟ್ ಒಂದು ಕೊಡಿ ಇದ್ರೊಳಗೆ ಒಂದೆರಡು ಹಾಕು. ಅದು ಗವಾಕೈತೆ ಹಾಕಕ್ಕೆ ಅದ್ರೊಳಗೆ ಸಿಕ್ಕೊಂತಾವ ನಾವು ನೋಡಕ್ಕೆ ಯಾಕೆ ತಲೆ ಭಾಳ ಕೆಡ್ಸಕತ್ತಾರೆ ಇವ್ರಿಬ್ರು ನಂದು ನೀ ತಲೆ ಇದು ಕೆಡಿಸ್ಕೊಂತೀವಿ ಬಿಡು. ಡೋಂಟ್ ಕೇರ್ ಅನ್ಬೇಕು ನೀ ಐ ಡೋಂಟ್ ಕೇರ್ ಹಂಗೆ ಅನ್ನಕ್ಕಾಗಲ್ವ ಐ ಡೋಂಟ್ ಕೇರ್ ಅಂತ ಊಟ ಇಲ್ಲ ಬಿಟ್ಟು ಮಕ್ಕೊಂಬಿಡ್ತೀನಿ ನಾನು ನಾನಿಗೈತೆ ಯವ್ವ ನಾನಿದ್ದು ಹೇಳಕ್ಕೆ ಹೋಗ್ಬೇಡ ಬಿಡುವ ನೀ ಬರೀ ಜಗಳ ಮಾಡ್ತಾರ ಅವ್ರು. ಯಾಕೆ ಜಗಳ ಮಾಡ್ತಾರ ರಾಜು ಮಮ್ಮು ನಾನಿದ್ದು ಜಗಳ ಮಾಡ್ದಂಗೆ ಮಾಡ್ತಾರ ಅದಕ್ಕೆ ಜಗಳ ಮಾಡ್ತಾಯ್ತು. ಚಪಾತಿ ರೆಡಿ ಆಗತ್ತವ್ರಿ ಇಲ್ಲಿ ಹಾಕವಿಲ್ಲ ಮಮ್ಮಿ ಎಲ್ಲರಿಗೂ. ಹಾಕ್ಬಿಡು ಹ್ಞೂ ಸಾಕು ನೀನು ಭಾಳಕ್ಕೆ ತಂದಿವ ಹಿಟ್ಟು ಅದಕ್ಕೆ ನಾನು ಸ್ವಲ್ಪ ನದಿದೆ ಸಾಕು ಸಾಕು ಹಾಕೋಳ ಹೋಗಿ ನನ್ನ ಸುತ್ತ ಮನೆಗೆ ಹೋಗಿದ್ದಾವ ಆಮೇಲೆ ನಾನು ಚಪಾತಿ ಮಾಡೋದಾತ್ರಿಪ್ಪ ಅಕ್ಕಿಗೆ ಅರಿಪಾಗ ಉಳ್ಳಾಗಡ್ಡಿ ಹೆಚ್ಚು ನಾಡ್ರಿಕೆ ಆಗಿ ಬಿಳಿ ಅನ್ನ ಇಡ್ಬೇಕಂದ್ರೆ ಅರಿಪ ಅಕ್ಕಿ ಒಗ್ಗರಣೆ ಅನ್ನ ಮಾಡ್ತಾನ್ರಿ ಸಣ್ಣಕ್ಕೆ ನನಗೆಲ್ಲ ಹೆಚ್ಚು ಕೊಡೋಷ್ಟ ಸಾಕು ನಾ ಎಲ್ಲ ಮಾಡ್ತೀನಿ ಅಂತಂದು ಚಪಾತಿ ಮಾಡೋದು ಇಲ್ಲೊಂದಿಷ್ಟು ಅದಮ್ಮ ಚಪಾತಿನ ಒಂದು ಚಪಾತಿ ಆಮೇಲೆ ಅರ್ಶಿ ಇದನ್ನು ಮಡಗಿ ಕಪ್ಪಲೆ ಹಚ್ಚಿ ಆಟ ಆಕಿನ ಹೊತ್ತಿಗಿದ್ದಿತ್ತು ಅದು ಚಪಾತಿ ತಮ್ಮ ಪಟ್ನ ತಡ್ರಿ ಆಕಿ ತಿಂದು ಟೇಸ್ಟ್ ಮಾಡೇ ಕೊಡ್ತಾಳ್ರಿ ಮೊದಲು. ಇವಾಗಿಲ್ಲ ಕರೆಂಟ್ ಬಂತ್ರಿಪ್ಪ ನಮ್ಮ ಅರ್ಷದ ರೆಡಿ ಆಗತ್ರಿ ಎಲ್ಲ. ಅರ್ಶಿಯ ಉಳ್ಳಾಗಡ್ಡಿ ಬ್ರೌನ್ ಕಲರಿಗೆ ಬರಬೇಕು ಅವು ಅಲ್ಲಿವರೆಗೆ ಫ್ರೈ ಮಾಡಿದ್ರೆ ರೈಸ್ ಸೂಪರ್ ಆಕೈತೆ ನೋಡಿ. ಅಯ್ಯ ನಾ ಬಿಟ್ಟೇನ್ವಾ ನಾನು ಮಾಡ್ತೀನಿ ತಿಂತಿರಲಿಲ್ಲ ಮಾಡ್ದಾಗ ನೀ ಯಾವಾಗ ಬಿಟ್ಟಿದ್ದಂತ ನಿಂದಂಕರ ಬರೀ ಇಂಥವು ಮಾತು. ಕರೆಂಟ್ ಬಂತ್ರಿಪ್ಪ ಮಿಕ್ಸಿ ಹಾಕೋಬೇಕು ಅರ್ಶಿಯ ಮತ್ತೀಗ ಒಗ್ಗರಣೆ ಅನ್ನದಂಕ್ರ ಮಸ್ತ್ ಇದು ವಾಸಂದ್ರಾಗೈತಿ. ಇದು ಸ್ವಲ್ಪ ನೀರು ಹಾಕಮ್ಮ ಭಾಳ ಗಟ್ಟಿ ಮಾಡ್ಬೇಡ ಭಾಳ ನೀರೂ ಮಾಡ್ಬೇಡ ಹೌದಿಲ್ಲ. ಕರೆಂಟ್ ಬಂತ್ರಿ ಚಾರ್ಜ್ ಹಾಕ್ಬೇಕು ನಾವು ಫೋನ್ ಚಾರ್ಜಾಗ ಕಡೆ ಬಿಟ್ಟು ಒಗ್ಗರಣೆಯನ್ನು ಇದನ್ನ ಗರಂ ಮಸಾಲೆ ಇದೆಲ್ಲ ಗೊತ್ತೈತಿ ನನಗೆ ಹೆಂಗೆ ಗೊತ್ತಿದ್ದು ಹೇಳ್ತೀನಿ ಅಂತ ಆನ್ರಿ. ಇವಾಗೆಲ್ಲ ಚಿಕನ್ ದಾಲ್ ರೆಡಿ ಆಗೈತೆ ರೀ ಅದು. ಆಮೇಲೆ ಇಲ್ಲಿ ರೈಸ್ ಕುದ್ದೈತೈತೆ ರೀ ನೀರಿ. ಅಷ್ಟೇ ನೋಡಿ ಉಪ್ಪಿಗೆ ಪಾಗೈತಿಲ್ಲ ಅಂತ ಹೇಳಿ ಆಮೇಲೆ ಅಕ್ಕಿ ತೊಳ್ಕೊಳತಾಳ್ರಿ. ಇಲ್ಲಿ ನೋಡ್ರಿ ನಾವು ಊಟ ಮಾಡಿದ್ವಿ ರೀ. ಅಮ್ಮ ಇಲ್ರಿ ಅಮ್ಮ ಹುಬ್ಳಿಗೆ ಹೋಗ್ಯಾರ ರೀ ಇನ್ನೂ ಬರಲಿಲ್ಲ ರೀ. ನಂಬೇಕು ನೋಡ್ರಿ ಹೆಂಗೆ ಮುಕ್ಕೊಂಡಿತಾರ ಆರಿಪ್ಪ ಹಾಸಿ ಮನಸ್ಬಿಡ್ತಾಳ್ರಿ ಅದಕ್ಕೆ ಅದು ಮಕ್ಕೊಂಡೈತಾನ. ಸಾಡಿ ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡ್ರಿ ಇದು ಬದ್ನಿಕಾಯಿ ಕಲರಿಂದ ಪಿಂಕ್ ಕಲರ್. ನಮ್ಮ ಆರಿಪ್ಪಾಗ ಇದನ್ನು ಹೊಲಿವ ಅನ್ನಕತ್ತೀನಿ ಬ್ಲೌಸ್ ಇದನ್ನು ಆಕೆ ಇದನ್ನು ಹೊಲಕ್ಕೊಮ್ಮ ಅನ್ನಕತ್ತಾಡ್ರಿ. ಇದನ್ನು ರೀ ನಾನು ಇದು ಬೇಡ ಅಂದಿರಿ ಹಸಿರು ಸೀರೆ ಭಾಳ ಅದಾವ ಅಂತಂದು ಇದು ಅದಾವ್ರಿ ಇಂಥ ಕಲರ್ನ ಜಿಗ್ಗದ ಇಲ್ಲ ಸೀರೆ ನೋಡ್ರಿ. ಇದು ಬನಾರಸಿ ಒಳಗೆ ನೋಡ್ರಿ ಈ ಸೀರೆ ಏ ಕೊಡ ಒಂದು ಸ್ವಲ್ಪ ಕೊಡಮ್ಮ ಹಂಗೆ ಗ್ರೇ ಕಲರ್ ಅಂತ ಕೇಳ್ತಿರೋದು ಗ್ರೇ ಕಲರ್ ಅದ ನೋಡ್ರಿ ಇಲ್ಲಿ ಎಷ್ಟು ಅದ ನೋಡ್ರಿ. ಇದು ಒಬ್ರು ಬೇಕಂತ ಹೇಳಿದ್ರೆ ಬಂದು ತೊಗೊಂಡೋಕೆ ಅಂತ ಹೇಳಿದ್ರೆ ಬಂದೇ ಇಲ್ರಿ ನಾವು ಬೇಕಂದ್ರೆ ತೊಗೋರಿ ನಿಮ್ಗೆ ಯಾರಿಗೆ. ಅಮ್ಮ ಬಂದಿದ್ರಿ ಊಟ ಕೊಟ್ಟಿದ್ದವ್ರಿಗೆ ಚಹಾ ಮಾಡ್ಕೊಡೋಕಂತ ಒಂದಿಷ್ಟು ಅಂದ್ರೆ ಟೈಮ್ ಮಾತ್ರ 4:30 ಹತ್ರ ಟೈಮು ಸ್ವಲ್ಪ ಚಹಾ ಮಾಡುವ ಅಂದ್ರೆ ಹ್ಞೂ ಅಂತೇಳಿ ಅಂದರೆ
ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿತೀರಿ ಈಗ ಅವ್ರು ಚಪಾತಿ ಅದಕ್ಕೊಂಡ್ರಿ ಭಾಳ ಟೇಸ್ಟ್ ಹಾಕೋರಿ ಚಾದೊಳಗೆ ಚಪಾತಿ. ನಾನು ಇಲ್ಲಿ ಅಂಗಡಿಗೆ ಬಂದಿದ್ದೆ ರೀ ಚಹಾ ತೊಗೊಂಡು. ಅಮ್ಮ ಇವತ್ತು ಸಂಡೇ ಅಲ್ರಿ ಸ್ವಲ್ಪ ರಶ್ ಇತ್ತು ಇಷ್ಟೊತ್ತನ ಚಹಾ ಎಲ್ಲಿ ತಣ್ಣಗತ್ತೇನು ರೀ ಅಮ್ಮಂದು. ಇಬ್ಬರು ಬಂದಾರಿಲ್ಲ ಅಣ್ಣ ತಮ್ಮರಿ. ಓ ರೀ ಮೀನವ ಯಾಕ್ರೆ ಹಾಂ ರೀ ಎಷ್ಟು ಕೆ ಜಿ ತೊಗೊಂಡ್ರಿಪ್ಪ ನಿಮ್ಗೆ? 2 kg ಬಾಂಗ್ಡ ಇಲ್ಲನಾ? ಬಾಗಡ ಅರ್ಧ ಕಿಲೋ, ಶಿಲಾಪಿ 1 ಕಿಲೋ. ಇವನ್ ಭಾಳ ತಿಂತಾರೆ ಇವ್ರು ಈ ಮೀನ. ರುಚಿ ಆಕೈತಂತೆ. ಅವ್ನು ಟೂರ್ಗೆ ಹೋಗಿದ್ದಾರೆ ತೋರ್ಸಾಕತ್ತಾನ್ರಿ ಅದನ್ನು ಟೂರ್ಗೆ ಹೋಗಿದ್ದ ದಾದಿ ಮಗ್ರಿ. ಫುಲ್ಲು ಸೌಂಡ್ ಹಚ್ಚಿಬಿಟ್ಟಿದ್ರಂತ್ರಿ ಗಾಡಿ ಒಳಗೆ. ಅವ್ರ ಅಜ್ಜಿಗೆ ತೋರ್ಸಾಕತ್ತಾನ್ರಿ ಅಜ್ಜಿಗೆ. ಎಲ್ಲ ಕಾಲೇಜ್ ಹುಡುಗರು ಕೂಡಿ ಹೋಗಿದ್ರಿ ಅವರು. ನಾನು ಹೋಗಿ ಅಮ್ಮಗೆ ಚಹಾ ಕೊಟ್ಟು ಬಂದು ಸೌತಿಕಾಯಿ ಪಲ್ಯ ಮಾಡಕ್ಕಿಟ್ಟೆ ರೀ. ಆರಿಪ ಬೆಳೆ ಕುದಿಸಿಟ್ಟಿದ್ದ ಸಾರು ಬಗಾರಿಸಿ ಅದನ್ನು ಮಾರಿ ಬಿ ಈಗ ತೊಳ್ಯಾಕೈತಿ. ಸ್ವಲ್ಪ ಹಚ್ಕೊಡ್ಲಿಲ್ಲ ತಂದ್ರೆ ನನ್ನ ಬರಬರ ಅರಿಶಿ ಮಳೆ ತಿಕ್ಕಿದ್ಲ ಅಷ್ಟು ಬಂಡಿ ತಿಕ್ಕಿಟ್ಟು ನೀರು ಕಾಸ್ಕೊಂಡು ತಲೆ ಹರ್ಕೊಂಡು ಕುಡ್ಕೊಂಡಾಳ್ರಿ ಆರಾಮ್. ನಾ ಬೆಳಗ್ಗೆ ಮತ್ತೆ ಶಾಲಿಗೆ ರೆಡಿ ಆಗ್ಬೇಕಲ್ರಿ ಈಕೆ. ಸೀರೆ ಒಂದಿಟ್ಟು ಬಿಡೇವ ಆಮೇಲೆ ತೆಗೆದು ಅಷ್ಟು. ಹಾಂ ಇಲ್ಲ ತೋರ್ಸಕ್ಕೆ ವಿಡಿಯೋ ಮಾಡೋಕೆ ಹಾಕಿರ್ತೀವಿ ರೀ. ನಮ್ಮ ಮಕ್ಕಳೇ ನೈಟ್ ಇಡೋದ್ರಿ ನೆತ್ತೀವಿ ನೋಡಿರಿ. ನಾನು ಹೋಗಿ ಟೊಮೆಟೊ ಹಣ್ಣು ಸ್ವಲ್ಪ ತರಕಾರಿ ಅದು ತೊಗೊಂಡ್ರಿ. ಒಣ ಮೀನು ತೊಗೊಂಬಂದಿರಿಪ್ಪ. ಅವು ಬಾಂಗ್ಡ ತೆಗ್ದು ಅದ್ರ ಹಾಕ್ಬೇಕಂತ ನೋಡಮ್ಮ. ಒಂದು ಹಾಳೆ ಹಾಕೋದಕ್ಕೆ ಹೋಗಿ ಬರಲ್ಲ ನಾನು ತರಕಾರಿ ತೊಗೊಳ್ ತೊಗೊಂತೇನು ತೊಗೊಂಡು ಮತ್ತು ನಾಗಿ ಜಗ್ಗೆಡ ನಮ್ಮ ನೀರು ತೊಗೊಂಬಂದ್ರಿ. ಆರಿಪ ತೆಗ್ಯಾಕತ್ತವ್ರಿ ಅಂತ ಬಾಕ್ಸ್ರಿ. ಈಗ ಅಮ್ಮನ ಕರ್ಕೊಂಡು ಮನೆಗೆ ಹೋಗೋದ್ರಿ. ಈಗ ಹೋಗನ್ರಿಮ್ಮ. ಮಂದಿ ಏನು ಇದಿಲ್ಲ ಅಂದರೆ 8 ಗಂಟೆಗೆ ಅದು ಮಕ್ಕ ಬಿಡ್ತಾರಮ್ಮ. ಈಗ ನಮ್ದು ವ್ಯಾಪಾರ ಐತಿ, ನಮ್ದು ಲೇಟ್ ಆಗುತ್ತರಮ್ಮ. ಆರಾಮಿದ್ದು ಮಂದಿಗೆ 8 ಗಂಟೆ 8:30 ಅದು ಮಕ್ಕ ಬಿಡ್ತಾರೆ. ನಮ್ದು 9:00 ಬಂದ್ ಮಾಡಿದ್ರೆ 9:00 ಬಾ ಅಂದ್ರೆ ಎಲ್ಲಿ ಬ್ರೋಕ್ರ ಹೋಗಿ ಬಂದಿವ್ರಿ ನಾವು. ಉದಷ್ಟು 1-2 ಉದುರ್ತಾರೆ. ಒಂದೆರಡು ನಮ್ಮ ಮನೆ ರೈಸ್ನ ಹಾಕಿಬಿಡಾಕತ್ರಿ. ಈಗೆಲ್ಲ ಅಡಿಗೆ ಅಂತ ಮಾಡಿಟ್ಟು ಹೋಗಿದ್ದೀರ. ನಾನು ಅರಿವಿ ತೊಳೆದ್ರಿಕಿ ಅರಿಶಿನ ಬಾಂಡೆ ಎಲ್ಲ ತಿಕ್ಕಿದ್ದು ಎಲ್ಲ ಕೆಲಸ ಮುಗೀತೀಗ. ಈಗ ಊಟ ಕೊಡೋದಿಂದ ಕೆಲಸ ರೀ ಅಮ್ಮರಿಗೆ. ಊಟ ಮಾಡಿದ್ಯಾ ಮಮ್ಮಿ? ಊಟ ಆಯ್ತು ನೋಡ್ರಿಪ್ಪ. ಎಲ್ಲರಿಗೂ ಊಟ ಕೊಟ್ಟಿರಿ, ಊಟ ಮಾಡಿದ್ವಿ ನಾವು. ಮತ್ತು ಕಮೆಂಟ್ ಮಾಡಾಕತ್ತೀರಿ ಗಾಡಿ ತೊಗೊಳೋದು ಭಾಳ ಖುಷಿ ಆಗತ್ತೈತ್ರಿ ಅಂತಂದು ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಕಸಿದ್ರಿ. ಮತ್ತು ಫೋನ್ ಮಾಡಿ ಕೂಡ ಹೇಳಿದ್ರಿ ಇದನ್ನು ತೊಗೊಳ್ರಿ ಅದನ್ನು ತೊಗೊಳ್ರಿ ಅಂತ. ಭಾಳ ಆಸೆಯಿಂದನೇ ಹೋಗಿದ್ದೀರಿ ನಾವು ತೊಗೋಬೇಕು ಅಂತೇಳಿ ಅಂದು. ಅದು ಈಗ ತೊಗೊಳಂಗಿಲ್ಲ ರೀಪ್ಪ ನಾವು, ಯಾಕಂತಂದ್ರೆ ತುಂಬೋದೂ ಆಗುತ್ತೆ ರೀ. ಮತ್ತು ನಮ್ಗೆ ಗಾಡಿ ಅವಶ್ಯಕತೆ ಇತ್ತು ರೀ. ಇದ್ದಲ್ಲೇ ನಾನು ಹೋಗಿದ್ದೆ ರೀ. ಹಂಗಾರ ಮಾಡಿ ನಾವು ತುಂಬಿದ್ರಾತು. ಸಾರಿ ವ್ಯಾಪಾರನೂ ಮಾಡಾಕತ್ತೀವಿ ಮತ್ತು ಅಡುಗೆದು ಒಂದು ಏನೇನೋ ಆರ್ಡ್ರ್ ಕೊಡಾಕತ್ತಾರೆ ಈಗ ಮುಂದಾಗಿ ನಮ್ಗೆ ಇವಾಗ ಬೇಕು ಅವಾಗ ಬೇಕು ಅಂತೇಳಿ ಅಂದು. ತಿಂಗ್ಳದ 1-2 ಬಂದರೂ ಸಾಕು. ಅದ್ರದ್ದು ಕೂಡಿಸಿ ನಾನು ತುಂಬಿ ಗಾಡಿ ತೊಗೊಂಡ್ರಾಯ್ತು ಅಂತ ನಾನಿತ್ತು. ಆದ್ರೆ ಈಗ ಅದು ಕ್ಯಾನ್ಸಲ್ ಆತ್ರಿಪ್ಪ ತೊಗೊಳೋದ್ರಿ. ಅದ್ರ ಸಂಬಂಧ ನಿನ್ನೆ ನನಗೆ ಅಮ್ಮಗೆ ಒಂದು ಸ್ವಲ್ಪ ಮನಸ್ತಾಪನ ಆತ್ರಿ. ಅದ್ರ ಸಲುವಾಗಿನ ಗಾಡಿ ಸಲುವಾಗಿನ ತೊಗೊಳೋದು ಸಂಬಂಧನ ರೀ. ಹೋಗ್ಲಿ ಬಿಡ ಅಂಥೇಳಿ ಅಂದು ನಾನು ನೋಡಿದ್ರೆ ಆತ ಮುಂದೆ ತೊಗೊಂಡ್ರಾಯ್ತು ಅಂಥೇಳಿ ಅಂದ್ರಿ. ಮತ್ತು ಈ ದುಡ್ಡು ಬೇಕಲ್ಲ, ಹಾಗಾಗಿ ಮೊಮ್ಮಕ್ಳು ತುಂಬಿ ತೊಗೊಳ್ಳೋಂಥ ಶಕ್ತಿನ ದೇವ್ರು ನಮಗೆ ಕೊಡ್ಲಿ. ತಿಂಗಳ ತುಂಬೋದು ತ್ರಾಸಾಗತ್ತೆ ರೀ ನಮಗೂ. ಹಾಗಾಗಿ ನಾನು ಏನು ಮಾಡಿದೆ, ಬೇಡ ಆ ಕಡೆ ಅಂಥೇಳಿ ಅಂದು ಸುಮ್ಮನೆ ಆಗಿನಿ ರೀ. ನಾನೀಗ ಹೋಗಿ ನೋಡ್ಕೊಂಬಂದಿದ್ರಿ. ಭಾಳ ಅಂದ್ರೆ ಭಾಳ ಇದನ್ನು ಮಾಡ್ಕೊಂಡು ಎಲ್ಲ ಬರೆಸ್ಕೊಂಬಂದಿದ್ದೆ ನಾನು. ತಿಂಗಳಿಗೆ ಎಷ್ಟು ತುಂಬಬೇಕು, ಎಷ್ಟು ತುಂಬಿದೆ ಅಂದರೆ ಎಷ್ಟು ಆಗುತ್ತಾ ಅಂಥೇಳಿ ಅಂದು ಎಲ್ಲ ಇದು ಮಾಡ್ಕೊಂಡಿದ್ದೀವಿ ನಾವು. ಭಾಳ ಆಸೆ ಆಯ್ತು ತಗೋಬೇಕಂತ ಹೇಳಿ. ನಾನೇ ಹೇಳಿದೆ ರೀ ಹೋಗ್ರಿ ಬಿಡಿಯವ್ವ, ಈಗ ಏನು ಮಾಡ್ತೀವಿ ಸುಮ್ಮನೆ ಅದೇ ಬಿ ಎಲ್ಲದ ಅಲ್ಲಿ ತೊಗೊಂಡು ಹೋದ್ರೆ ಏನು ಮಾಡ್ತೀವಿ ಮಮ್ಮಿ? ಆಸಿಪ ನೋಡ್ತಿಲ್ಲ ಹೆಂಗೆ ಹೊಡಿತಾ ನಮ್ಮ ಗಾಡಿ ಆಗಿದ್ದಕ್ಕೆ ಅಮ್ಮಗೆ. ಆಮೇಲೆ ಅವ್ರು ಯೋಚನೆ ಮಾಡ್ಯಾರ್ರಿ, ಹೋಗ್ಲಿ ಬಿಡವ ಮತ್ತು ರೊಕ್ಕ ಹಾಕಿ ₹1 ಅಲ್ಲ ₹200 ಅಲ್ಲ. ಫಸ್ಟಿಗೆ ನಾವು ತುಂಬಿ ತೊಗೊತೀವಿ ಅಂದ್ರೆ ಒಂದು ತಿಂಗಳ ತುಂಬ್ತಿರ್ತೀವಿ ರೀ. ನೋಡ್ರಿ ನಮ್ಮ ಮೊದ್ಲಿನ ಗಾಡಿ ಎಲ್ಲಿ ಹೋದ ನಮ್ಗೆ ಗೊತ್ತಿಲ್ಲ ರೀ. ಮೊದ್ಲಿನ ಗಾಡಿ ರೀ, ಏನು ಮಾಡ್ಬೇಕ್ರಿ? ಹಂಗಾತಂದ್ರೆ ಏನು ಮಾಡ್ತಿದ್ವಿ ಅಂತೇಳಿ ಅಂದು ಇದು ಮಾಡಾಕತ್ತೀರಿ ಅಮ್ಮ. ಹೌದು ಬಿಡಮ್ಮ, ನೀವು ಹೇಳೋದನ್ನ ಕರೆ. ನಾವು ಮತ್ತು ಹಿರಿಯರು ಏನು ಹೇಳಿದನ ಒಳ್ಳೇದಕ್ಕೆ ಹೇಳ್ತಾರಲ್ರಿ. ಹಾಗಾಗಿ ಹೋಗ್ಲಿ ಬಿಡ್ರಿ, ನಮಗೂ ದೇವ್ರ ಶಕ್ತಿ ಕೊಟ್ಟಾನ್ರಿ ಅಡ್ಡಾಡೋ ಅಂಥದ್ದು. ಅಡ್ಡಾಡಿದ್ರಾತ್ರಿ ಮತ್ತು ಏನು ಮಾಡ್ತೀರಿ? ಈಗೆಲ್ಲರೂ ಹೋಗ್ಬೇಕಪ್ಪ. ನಾವು ಈಗ ತಾಜ್ನಗರಕ್ಕೆ ಹೋಗೋಕೆ ಬೇಜಾರ ನೋಡ್ರಿ, ನಡ್ಕೊತ ಹೋಗ್ಬೇಕು ಅಂತ ಹೇಳಿದ್ರೆ. ಇಲ್ಲತ್ತಂದ್ರೆ ಆಟೋದವ್ರು ಕರಿಬೇಕು. ಅಲ್ಲಿ ನೋಡಿದ್ರೆ ರೋಡ್ ಮಾಡಾಕತ್ತಾರೆ ಈಗ. ಅಲ್ಲಿ ಆಟೋನು ಹೋಗಂಗಿಲ್ಲ, ಹೋಗ್ರಿ ಒಲ್ಲೆ ಅಂತಾರೆ ಆಟೋದವ್ರು ಬರೋಕೆ. ಇವು ತಾಜ್ನಗರನ ಒಲ್ಲೆ ಅಂತಾರೆ. ಇಲ್ಲೇ ಇಳಿಸಿ ಬಂದುಬಿಡ್ತಾರೆ ಅರ್ಧ ದಾರಿಗಿನ. ಹಂಗೈತ್ರಿ ಅಲ್ಲಿನ ಪರಿಸ್ಥಿತಿ. ಎಲ್ಲರೂ ನಾವು ಹೋಗ್ಬೇಕಪ್ಪ ಅಂತಂದ್ರೆ ಕೈಯಾಗ ಗಾಡಿ ಇತ್ತಂದ್ರೆ ಒಂದಿಟ್ಟು ಹೋಗ್ಬೋದು. ಮತ್ತು ಸಾರಿದು ಮೇನ್ ನಮ್ಗೆ ಸಾರಿದು ಬೇಕಾಗಿತ್ತು. ಸಾರಿ ಹಾಕಿ ಬರೋದು ಇದನ್ನು ಮಾಡೋದ್ರಿ. ಅದು ಡೈಲಿ ನಮಗೆ ಹೋಗೋದು ಅಂತ ಹೇಳಿದ್ರೆ ಭಾಳ ದೂರ ಆಗತ್ತೆ ರೀ. ಸ್ವಲ್ಪ ಆಕೆಗಾರ ಆದಂಗೆ ಆಕೆ ತಗೋ.
ವಾಕಿಂಗ್ ಆದಂಗೆ ಆಕೈತೆ ಮತ್ತು ನಾವ್ರಿ ಎಲ್ಲಿ ಅಡ್ಡಾಡತ್ತೀವಿ ಈಗ ಮನ್ಯಾಗ ಅದೀವಲ್ಲ ಇವ ನಾನು ಅಡ್ಡಾಡ್ತೀನಿರಿಪ್ಪ, ನೀವು ಮನ್ಯಾಗ ಇದ್ರಿ ಮತ್ತು ನೀ ಅಡ್ಡಾಡ್ತಿ ಅಡ್ಡಾಡಿ ಜಾಸ್ತಿ ಆಕೈತೆ. ಹಂಗಾಗಿ ರಾತ್ರಿ ಆಗೋದ್ರಾಗಂದ್ರೆ ಕಾಲು ಹರಿಯಾಕತ್ತ ಬಿಡ್ತಾವ್ರಿ. ಏನು ಮಾಡೋದ್ರಿಪ್ಪ, ಎಲ್ಲರೂ ದುವಾ ಮಾಡಿರಿ, ಆಶೀರ್ವಾದ ಮಾಡಿರಿ ನಮಗೆ ರೀ. ನಾನು ದೇವರಲ್ಲಿ ಬೇಡ್ಕೊತೀನಿ ರೀ, ಆದಷ್ಟು ಬೇಗ ನಾವು ಗಾಡಿ ತೊಗೊಳಂಗೆ ಆಗಲಿ ಅಂತ ಹೇಳಂದ್ರಿ. ತೊಗೊತೀನಿ ರೀ ಗಾಡಿ ಬಿಡಲ್ರಿ. ಕಡೆ ಕಾರಾರ ತೊಗೊಂತೀನಿ ನೋಡ್ರಿ, ಗಾಡಿ ಕಾರಾರ ತೊಗೊತೀನಿ ರೀ. ಬಟ್ ತಗೊಳ ಕಲಿ ಮಮ್ಮಿ ನೀ ಕಾರ್ ಫಸ್ಟ್ ಕಾರ್ ಕಲಿ. ಕಾರ್ ಕಲಿಬೇಕಾ? ಮತ್ತು ಕಾರ್ ತೊಗೊಳಕ್ಕೆ ಕಾರ್ ರೀ ಡ್ರೈವಿಂಗ್. ಈಗ ಅವ್ನು ಕರೆಕ್ಟಾಗಿ ಪರ್ಫೆಕ್ಟ್ ಆ ಗಾಡಿ ಅಂತ ಹೊಡಿತಾನೆ ರೀ. ಅವನು ಬೈಕ್ ಹೊಡಿತಾನೆ, ಸ್ಕೂಟಿ ಹೊಡಿತಾನೆ ರೀ ಅವನು. ಅದು ಹೆಂಗೆ ಕಲ್ತಾನೋ ಏನೈತೆ ಗೊತ್ತಿಲ್ಲ ರೀಪ್ಪ. ನನಗೂ ಸ್ಕೂಟಿ ಬರ್ತೈತೆ ಮಮ್ಮಿ. ಆದ್ರೆ ಏನೇ ಹಿಂಗೆ ಗಾಡಿ ಓಡಿರ್ತೇವೆ, ಅದು ಗಾಡಿ ನಡಕ್ಕೆ ಹೋಗಕ್ಕೆ ಬರಲ್ಲ ನನಗೆ. ಸ್ವಲ್ಪ ಹೆದರಿಕೆ ಆಕೈತಿ, ಮತ್ತು ಎಲ್ಲರೂ ಹಾಕಿದ್ರೆ ಏನು ಮಾಡಲಿ ಅಂತ ಹೇಳಿ. ನಾವೇನ್ರ ಡ್ರೈವಿಂಗ್ ಇದು ಡ್ರೈವಿಂಗ್ ಹಚ್ಚಿನ ಬರ್ಬೋದನ ನಮಗೂ ಅಯ್ಯವ್ವ ನಾನೇ ಕಲಿಸ್ತೇನೆ ಬಾ ಇಲ್ಲಿ. ಅಲ್ಲಮ್ಮ ಇದು ಕಾರ್ ಅದು ಹೊಡೆಯೋದು ಕಲಿಸ್ತಾರ. ಅದು ಕಲಿಸಿ ಲೈಸೆನ್ಸ್ ಮಾಡಿಸಿಬಿಟ್ನಿ ಅಂದ್ರೆ ಚಿಂತ್ಬಿಟ್ಟು ಆಕೈತೆ. ಕಾರ ತೊಗೊಂಡ್ರತ್ರಿಪ್ಪ, ಮತ್ತೆ ಏನು ಮಾಡ್ತೀನಿ. ಬೈಕ್ ತೊಗೊಳೋದಂತೂ ಇಷ್ಟ ಆಗೈತ್ರಿ. ಹಾಗಾಗಿ ಅದ್ರ ಬಗ್ಗೆ ನಾನು ನೆನಪು ಹಾರಿ ಮತ್ತು ಹೆಂಗಿದ್ದು ಮೊದ್ಲಿಂಗೈತೆ ಹಂಗೆ ಸುಮ್ಮನೆ ಮನೆ ಒಳಗೆ ಅದಿ ನೋಡಿ. ಹೆಂಗಿದ್ದೆ ಕುಮಾರ ಮೊದ್ಲಿಗಿಂತ ಸುಮಾರು ಅಮ್ಮ ಅಂತಾರಲ್ರಿ ಹಂಗೆ. ಹಾಗಾಗಿ ಅದನ್ನ ತೊಗೊಳಕತ್ತೀನಿ ರೀ ಸದ್ಯದ್ರೊಳಗೆ ಬೇಡ ಅಂತಂದು ಅಷ್ಟಕ್ಕೆ ಸ್ಟಾಪ್ ಇಟ್ಟಿವ್ರಿ. ಈಗ ಅದು ನಾವು ಗಾಡಿ ತೊಗೊತೀವಿ ಅಂತಂದಾಗ ಪಾಪ ಒಬ್ಬರು ಬೇಕಿದ್ರೆ ನಾವು 20,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿಪ್ಪ. ನಿಜವಾಗ್ಲೂ ರೀ, ನಾವು 20,000 ರೂಪಾಯಿ ಕೊಡ್ತೀವಿ ತುಂಬಿ, ನಿಮ್ಮ ಕಡೆ ಎಷ್ಟೈತೆ ನೋಡೋ ಅಷ್ಟು ಹಾಕಿ ತೊಗೊಂಬರ್ರಿ, ನಿಮ್ಮ ಗಾಡಿ ನೀವು ಅಡ್ಡಾಡೋದು ನೋಡೋಕೆ ಆಗತ್ತಿಲ್ಲ ನನಗೆ ಅಂತಂದು ಹೇಳಿದ್ರಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್ ರೀ. ನೀವು ಹೇಳಿದ್ದಕ್ಕೆ ಭಾಳ ಖುಷಿ ಆಗಿತ್ತು ರೀ ನಮ್ಗೆ. ಆದ್ರೆ ನಾವು ತೊಗೊಳಕತ್ತಿಲ್ಲ ರೀ ಈಗೇನು ಸದ್ಯಕ್ಕೆ ಬೇಡ ರೀ ನಮ್ಗೆ. ನೋಡೋಣ ಮತ್ತೇನಾದರೂ ಮುಂದೆ ತೊಗೊಳುವಾಗ ಅಷ್ಟು ದುಡ್ಡು ತುಂಬಿ ತೊಗೊಳ್ಳುವಂಥ ಶಕ್ತಿನ ಆ ದೇವ್ರು ನಮಗೂ ಕೊಡಲಿ ಅಂತಂದು ಆ ದೇವರಲ್ಲಿ ಬೇಡ್ಕೊಳ್ತೀನಿ ರೀ ನಾನು. ನಮ್ಮದು ಎಲ್ಲ ಏನು ಕಷ್ಟ ಐತಿ ಎಲ್ಲ ಕಷ್ಟ ದೂರ ಆಗಿ ಆ ಕಡೆ ಎಲ್ಲ ನಾವು ಒಂದು ಮನುಷ್ಯರ ಥರ ಆಗಬೇಕು ಅಂತಂದು ನಾನು ದೇವರಲ್ಲಿ ಬೇಡ್ಕೊತೀನಿ. ನಿಮ್ಮ ಸಪೋರ್ಟ್ ಕೇಳ್ತೀನಿ ರೀ. ನಿಮ್ಮ ಸಪೋರ್ಟ್ ಇರಲಿ ನನಗೆ ಸದಾ. ನಮ್ಮ ವಿಡಿಯೋನ ನೀವು ಶೇರ್ ಮಾಡಿರಿಪ್ಪ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ಇವತ್ತು ಎಷ್ಟು ಸಬ್ಸ್ಕ್ರೈಬರ್ ಬಂದ್ರಲ್ಲ, ನಿನ್ನೆ ನಾನು ಹೇಳಿದ್ದಕ್ಕೆ ಇವತ್ತು ಎಷ್ಟೋ ಸಬ್ಸ್ಕ್ರೈಬರ್ ಬಂದಾರೆ ನಮ್ಗೆ. ಇನ್ನೊಂದು ಸ್ವಲ್ಪ ಆಗ್ಬಿಟ್ಟು ಅಂತ ಹೇಳಿದ್ರೆ ನಮ್ದು ಒಂದು 100K ಇದು ನನ್ನ ಕನಸು. ಎಲ್ಲ ಯೂಟ್ಯೂಬರ್ ಕನಸು ಕೂಡ ರೀ ಇದು ನಂದು ಅಂತ. 100K 1 million 1 crore ಕಷ್ಟ ಪಡ್ತೀವಲ್ರಿ, ಆ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತಂದ್ರೆ ಇದ್ರ ರೂಪದಾಗ ಸಿಗ್ಬೇಕು ನಮ್ಗೆ. ಹಂಗಾಗಿ ಫ್ರೆಂಡ್ಸ್ ಇವಾಗ 98 ಆಗ್ಯಾರ, ಇನ್ನೂ 98 ಆಗೈತಿ. ಈಗ ಇನ್ನೊಂದು 1200 ಆದವು ಅಂತಂದ್ರೆ ಮುಗೀತಲ್ಲ, ಮುಗೀತು. ಆಗುತ್ತೆ ರೀ. ಪಟ ಅಂತಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರು ಹೊಸ್ದಾಗಿ ನೋಡಕತ್ತಿದ್ನಂದ್ರೆ ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ನಮ್ಮ ವಿಡಿಯೋ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದೆ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ದಾಗಿ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.